ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ ಮೇಲೆ ಒಲೆ ಉರಿತು ಅನ್ನೋ ತರ ಈ ಹುಡ್ಗಂಗ್ ಮೊದ್ಲೇ ಹೇಳಿದ್ರೆ ತಿಳ್ಕೊಳ್ದೆ ಇವಾಗ ಕೆಟ್ಟಾಗಿದೆ. ಈಗ ಏನಪ್ಪ ಮಾಡುದು? ಅವಳವಳು ಮಾಯಾಂಗಿನಿ. ಮಾತಾಡೋಣ, ನಾಳೆ ಬರ್ತಾಳಲ್ಲ, ನೈಸಾಗಿ ಮಾತಾಡೋಣ, ನೋಡೋಣ. ಹಂಗೇನಾದ್ರೂ ಬಗ್ಗಿದ್ರೆ ಅಯ್ಯೋ ದೇವ್ರೆ, ಆ ವಿಡಿಯೋ ಏನ್ ಮಾಡ್ಕೊಂಡಿದ್ದಾಳು ಏನೋ. ಮೊದ್ಲದನ್ನ ಡಿಲೀಟ್ ಮಾಡಿಸ್ಬಿಡ್ಬೇಕು. ರೀ ಬನ್ನಿ. ಎಲ್ಲಿ ಅಣ್ಣ ಅತ್ತಿಗೆ ಅಲ್ಲ? ಅವರು ಊಟ ಮಾಡ್ತಿದ್ದಾರೆ, ನಾನೇ ಅವ್ರಿಗೆ ಊಟ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ನಿನ್ಗೆ ಊಟ ತಗೊಂಡ್ಬರ್ಲ ನಾನು? ರೀ ನೀವ್ ಯಾಕೆ ಊಟ ತರಕ್ ಹೋಗ್ತೀರಾ? ಹೊರಗಡೆನು ಕೆಲ್ಸಕ್ಕೆ ಹೋಗ್ತೀರಾ, ಆಫೀಸ್ ಅದು ಇದು ಅಂತ ಟಯರ್ಡ್ ಆಗಿ ಬಿಡ್ತೀರಾ. ಮನೆಗ್ ಬಂದ್ಮೇಲೆ ನನಗೆ ಊಟ ಮಾಡ್ಸೋದು, ಮಾತ್ರೆ ಕೊಡೋದು, ಇದೆಲ್ಲ ಕೆಲಸ ಮಾಡ್ತೀರಾ ನೀವು. ಬಿಡಿ, ಮಂಜುಳಮ್ಮ ಇದಾರೆ, ನರ್ಸ್ ಇದಾರೆ, ನೋಡ್ಕೋತಾರೆ. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನನ್ ಹೆಂಡತಿಗೆ ನಾನ್ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ನನ್ಗೂ ಹುಷಾರಿಲ್ಲ ಅಂತಂದ್ರೆ ನೀನ್ ನೋಡ್ಕೊಳಲ್ವಾ? ಹಾಗೆ ನಿನ್ಗೂ ಹುಷಾರಿಲ್ಲದೆ ಇದ್ದಾಗ ನಾನ್ ನೋಡ್ಕೋಬೇಕು. ಅದೇ ತಾನೇ ಪತಿ ಧರ್ಮ. ಅಲ್ಲ ಕಣ್ರಿ, ಸತಿ ಧರ್ಮ ಕೇಳಿದೀನಿ, ಇದ್ಯಾವ್ದಿದು ಪತಿ ಧರ್ಮ? ಅಯ್ಯೋ, ಸತಿ ಪತಿ ಎಲ್ಲರೂ ಒಂದೇನೇನೆ. ಸರಿ, ಏನೇನು ಊಟ ಮಾಡ್ತೀವಿ ಇವಾಗ? ಇಲ್ಲ ರೀ, ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಲಿ ಮಾಡ್ತೀನಿ. ಆಮೇಲೆ ರೀ, ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಾಗಿತ್ತು. ಏನು? ನಿನ್ ಮಗ ಆದಿತ್ಯನ್ ವಿಚಾರನಾ? ಅವ್ನ್ ವಿಚಾರ ಆದ್ರೆ ನನ್ನ ಹತ್ರ ಮಾತೇ ಆಡ್ಬೇಡ ಗಂಗು. ಬೇರೆ ಏನಾದ್ರು ಇದ್ರೆ ಹೇಳು, ಕೇಳ್ತೀನಿ. ಸದ್ಯಕ್ ಮಾತಾಡೋದಕ್ಕೆ ಇನ್ ಯಾವ ವಿಚಾರ ಇದೆ ರೀ? ಅವನ ವಿಚಾರನೇನೆ. ಏನೋ ಆಗಿದ್ದಾಗೋಯ್ತು, ನೀವಾದ್ರೂ ಕ್ಷಮಿಸ್ಬಿಟ್ಟು ಮಾತಾಡಿಸ್ಬಾರ್ದಾ? ಇಲ್ಲ ಗಂಗು, ಮನ್ಸು ಒಂದ್ಸರಿ ಹೊಡೆದೋದ್ಮೇಲೆ ಅದನ್ನ ಮತ್ತೆ ಬದಲಾಯಿಸಕ್ ಆಗಲ್ಲ. ಸದ್ಯಕ್ಕೆ ನನ್ಗನ್ ಜೊತೆ ಮಾತಾಡೋದಕ್ಕೆ ಮನ್ಸಿಲ್ಲ. ರೀ, ಅವನು ಮತ್ತೆ ಯಾವ್ದೋ ಒಂದ್ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಕಣ್ರಿ. ಸಿಕ್ಕಾಕೊಂಡಿದ್ದಾನೆ ಅಂತ ಬಿಡಿಸ್ಕೊಟ್ನಿ ತಗೋ. ಅವನೇನ್ ಚಿಕ್ಕ ಹುಡ್ಗನ? ಅಪ್ಪ ಅಮ್ಮನ ವಿರುದ್ಧನೇ ಮಾತಾಡಿ ಹಂಗೆ ಹಿಂಗೆ ಅಂತ ಹೇಳಿ ಓದಂತಾನೆ ಬಗೆಹರಿಸ್ಕೊತ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೀನ್ ಆರಾಮಾಗಿರು. ಹಾಗಾದ್ರೆ ನೀವು ಅವ್ನ ವಿಚಾರಕ್ಕೆ ತಲೆ ಹಾಕಲ್ವಾ? ಇಲ್ಲ ಗಂಗು, ಅವ್ನ ವಿಚಾರ ಕೇಳೋ ಮನ್ಸು ಕೂಡ ನನ್ಗಿಲ್ಲ. ಇರು, ಮಂಜುಳಮ್ಮಂಗೆ ಹೇಳ್ತೀನಿ ಊಟ ತಂದ್ಕೊಡು ಅಂತ. ಇವ್ರು ನೋಡಿದ್ರೆ ಇವ್ರು ಈ ತರ ಮಾತಾಡ್ತಾರೆ. ನಾನು ಏನ್ ಮಾಡ್ಲಿ? ಎದ್ದು ಓಡಾಡೋಣ ಅಂದ್ರೆ ನನ್ಗೆ ಈ ತರ ಆಗಿದೆ, ಓಡಾಡಕ್ಕೂ ಕಷ್ಟ. ನಾನೇ ಎಲ್ಲಾದ್ರೂ ಅಮೌಂಟ್ ಅಡ್ಜಸ್ಟ್ ಮಾಡ್ಲಾ? ಅಯ್ಯೋ ದೇವ್ರೆ, ಆಮೇಲೆ ಏನಾದ್ರೂ ಇವ್ರು ಗೊತ್ತಾಗ್ಬಿಟ್ರೆ ಏನಕ್ಕೆ ದುಡ್ಡು ಸಾಲ ಮಾಡಿದ್ಯಾ ಅದು ಇದು ಅಂತೆಲ್ಲ ಮತ್ತೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಏನ್ ಮಾಡೋದು ಗೊತ್ತಾಗ್ತಾನೆ ಇಲ್ಲ. ನಾಳೆ ಬರ್ಲಿ ಹುಡುಗಿ, ಬಂದ್ಮೇಲೆ ಮಾತಾಡೋಣ. ನಾನ್ ಮಾಡ್ತಿರೋದು ಕೆಲವ್ರಿಗೆ ತಪ್ಪಾಗಿ ಕಾಣಿಸ್ತಾ ಇರ್ಬೋದು. ಏನೋ ಕಟ್ಕೊಂಡ್ ಗಂಡಂಗೆ ಈ ತರ ಎಲ್ಲ ಮಾತಾಡ್ತಾನೆ ಇವಳು, ಬೆಲೆ ಕೊಡಲ್ಲ ಅಂತ. ಆದ್ರೆ ನನ್ ಮನ್ಸ್ಗಾಗಿರೋ ನೋವು ಅವ್ರು ಕಾಣಿಸ್ತಾ ಇಲ್ವಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗಂತೂ. ಆದ್ರೆ ಒಂದಂತೂ ನಿಜ, ಅವರು ಇವತ್ತು ಅವ್ರು ಬಿಟ್ಟಿರೋದಕ್ಕೆ ನನ್ನ ಹತ್ರ ಬಂದಿದ್ದಾರೆ ಹೊರತು ನನ್ನ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ ಅಂತ ನನ್ ಮನ್ಸ್ ಅನ್ನಿಸ್ತಾನೆ ಇಲ್ಲ. ಹೀಗಿರ್ಬೇಕಾದ್ರೆ ನಾನು ಅವ್ರ ಜೊತೆ ಹೇಗ್ ಪ್ರೀತಿಯಿಂದ ಖುಷಿಯಾಗಿರ್ಲಿ ಹೇಳಿ? ಆಗಲ್ಲ. ಗೀತಾ? ಓ ನೀವಾ? ಕ್ಷಮಿಸಿ, ನಾನು ಮಾಮೂಲಿ ಇಲ್ಲೇ ಇರ್ತೀನಲ್ಲ, ಹಾಗಾಗಿ ಇಲ್ಲೇ ಬಂದ್ಬಿಟ್ಟೆ. ನೀವು ಮಲ್ಕೊಳ್ಳಿ, ನಾನು ದೀಪ್ತಿ ಜೊತೆ ಅವ್ರ ಮೇಲೆ ಮಲ್ಕೋತೀನಿ. ಗೀತಾ, ಒಂದ್ ನಿಮಿಷ ನಿಂತ್ಕೊ, ನಾನು ನಿನ್ ಜೊತೆ ಮಾತಾಡ್ಬೇಕು. ನೀವು ನನ್ ಜೊತೆ ಮಾತಾಡ್ಬೇಕಾ? ಏನ್ ಹೇಳಿ, ಏನಾದ್ರೂ ಬೇಕಾಗಿತ್ತಾ? ಗೀತಾ, ಯಾಕೆ ಗೀತಾ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ಮೊದ್ಲಿನ ತರ ಇರು ಗೀತಾ. ನೀನು ಮೊದ್ಲೆಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ, ನಗ್ನಗ್ತಾ ನನ್ ರೂಮಿಗೆ ಬರ್ತಾ ಇದ್ದೆ. ಅದ್ ಬೇಕಾರಿ ಇದ್ ಬೇಕಾರಿ ಅಂತ ಕೇಳ್ಕೊಡ್ತಾ ಇದ್ದೆ. ಈಗ ಯಾಕೆ ಈ ತರ ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇದೀಯ ನಾನು ಬರ್ತಿದ್ದಾಗೇನೆ? ಮುಂಚೆ ಒಂದು ಟೈಮ್ ಇತ್ತು, ಅವಾಗ ನಾನೇ ಮಾತಾಡಿಸ್ತಾ ಇದ್ದೆ, ನಾನೇ ಬರ್ತಾ ಇದ್ದೆ. ಆದ್ರೆ ಈಗ ಆ ಟೈಮ್ ಇಲ್ವಲ್ಲ, ಸಮಯ ಕಳೆದೋಗುತ್ತೆ. ಈಗ ಅವಾಗ ನಿಮ್ಗೆ ನಾನ್ ಮಾತಾಡ್ಸೋದು ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ನೋಡಿದ್ರೆ ಕಿರಿಕಿರಿ ಅಂತ ಅನ್ಸದ್ ನಿಮ್ಗೆ. ನಾನ್ ಮಾತಾಡ್ಸಕ್ ಬಂದ್ರೆ ಸಾಕು, ಮುಖ ಊದಿಸ್ಕೊಂಡು ಬಾಯಿಗೆ ಬಂದಂಗ್ ಬೈತಾ ಇದ್ರು ನನ್ಗೆ. ಆದ್ರೆ ಈಗ ನೀವೇ ಮಾತಾಡ್ಸಕ್ ಬರ್ತಾ ಇದೀರಾ. ಇದನ್ನ ನಾನು ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಹೇಳಿ? ಅದು ಹಾಗಲ್ಲ ಗೀತಾ, ಅವಾಗಿನ ಪರಿಸ್ಥಿತಿನೇ ಬೇರೆ ಇತ್ತು. ಯಾವ ಪರಿಸ್ಥಿತಿ ಹೇಳಿ? ಎಲ್ಲಾ ಪರಿಸ್ಥಿತಿನೂ ಎಲ್ಲಾರ್ಗು ಒಂದೊಂದ್ ತರ ಕಾಣಿಸುತ್ತೆ. ನಾವ್ ಅದನ್ನ ಪರಿಸ್ಥಿತಿನಲ್ಲಿ ಹೇಗ್ ನಿಭಾಯಿಸ್ತೀವಿ ಅನ್ನೋದು ಮುಖ್ಯ. ಹೋಗ್ಲಿ ಬಿಡಿ, ಈಗ ಮಾತಾಡಿ ಪ್ರಯೋಜನ ಏನು? ಮಲ್ಕೊಳ್ಳಿ, ನೀವು ರೆಸ್ಟ್ ಮಾಡಿ. ಹೇಗಿದ್ರೆ ನಾನು ನಿಮ್ ಜೊತೆ ಇರೋದು ನಿಮ್ಗೆ ಇಷ್ಟ ಇಲ್ಲ. ನಾನಿದ್ರೆ ನಿಮ್ಗೆ ತಲೆನೋವು. ಮನೆಗ್ ಬಂದ್ರೆ ಸಾಕು, ಯಾಕಪ್ಪ ಮನೆಗ್ ಬಂದೆ ಅನ್ನೋ ತರ ಫೀಲ್ ಆಗುತ್ತೆ. ನಾನಿದ್ರೆ ಬೇಡ, ನಿಮ್ ಪಾಡಿಗೆ ನೀವಿರಿ, ನನ್ ಪಾಡಿಗೆ ನಾನು ಇರ್ತೀನಿ. ಕ್ಷಮಿಸ್ಬಿಡು ಗೀತಾ, ಅವತ್ ನಾನ್ ಮಾತಾಡಿದ್ದೆಲ್ಲ ತಪ್ಪು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಆದ್ರೆ ನೀನ್ ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಯಾಕೆ ಈ ರೀತಿ ನಡ್ಕೋತಾ ಇದೀಯಾ? ಒಂದೇ ಒಂದು ಅವಕಾಶ ಕೊಡ್ಬೋದಲ್ವಾ? ಅವಕಾಶನಾ? ನಾನೇನು ಅವಕಾಶ ಕೊಡ್ಬೇಕು ಹೇಳಿ? ನಿಮ್ ಜೀವನ ನಿಮ್ ಇಷ್ಟ, ನೀವ್ ಹೆಂಗ್ ಬೇಕೋ ಹಂಗ್ ಜೀವನ ಮಾಡ್ಬೋದು. ಸರಿ, ಲೇಟ್ ಆಗುತ್ತೆ, ಮಲ್ಕೊಳ್ಳಿ. ದೀಪ್ತಿನ ಮಲ್ಕೊಂಡ್ಬಿಡ್ತಾಳೆ ಮೇಲೆ, ನಾನು ಹೋಗಿ ಅವ್ರ ಜೊತೆ ಮಲ್ಕೋತೀನಿ. ಏನಾದ್ರೂ ಬೇಕು ಅಂತಂದ್ರೆ ಮಂಜುಳಮ್ಮ ಇದಾರಲ್ಲ, ಕೇಳಿ ತಂದ್ಕೊಡ್ತಾರೆ. ಗೀತಾ, ನಿಂತ್ಕೋ ಗೀತಾ, ಇಲ್ಲೇ ಇರೋ ಗೀತಾ, ಪರವಾಗಿಲ್ಲ, ನಾನೇ ಹೊರಗಡೆ ಹೋಗ್ತೀನಿ. ಬೇಡ, ನೀವು ಹೊರಗಡೆ ಮಲ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೀವು ಹೊರಗಡೆ ಮಲ್ಕೊಂಡು ನಾನ್ ರೂಮಲ್ಲಿ ಮಲ್ಕೊಂಡ್ರೆ ಅದು ಸರಿ ಬರಲ್ಲ. ಎಷ್ಟೇ ಆದ್ರೂ ನೀವು ಈ ಮನೆ ಮಗನೇನೆ. ಆಯ್ತು ಬಿಡಿ, ಪರವಾಗಿಲ್ಲ, ನೀವು ಮಲ್ಕೊಳ್ಳಿ, ನಾನು ಅಲ್ಲೇ ಮಲ್ಕೋತೀನಿ. ನಾನೇ ಮಾಡ್ಕೊಂಡಿದ್ದೆಲ್ಲ ಅನ್ಭವಿಸ್ಬೇಕು ನಾನೇ. ನನ್ಗೆ ಇನ್ನೂ ಆಗ್ಬೇಕು, ಇಷ್ಟು ಸಾಕಾಗಲ್ಲ. ಅವತ್ತು ಅವಳು ಮಾತಾಡ್ಸ್ಬೇಕಾರೆ ಅವಳ ಜೊತೆ ಎಷ್ಟು ರೂಢಾಗಿ ನಡ್ಕೋತಾ ಇದ್ದೆ. ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ, ಒಬ್ಬ ವ್ಯಕ್ತಿನ ಮಾತಾಡಿಸ್ಬೇಕಾದ್ರೆ ಯಾವ ತರ ಮಾತಾಡಿಸ್ಬೇಕು, ನಾನು ಯಾವ ತರ ಮಾತಾಡಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ. ಇವತ್ತು ಗೀತಾ ನನ್ಗೇನು ಆ ತರ ಏನು ಅವಮಾನ ಮಾಡಿಲ್ಲ, ಆದ್ರೂ ಅವ್ಳ ಮನ್ಸು ಬೇಜಾರಾಗಿರೋದ್ರಿಂದ ಆತರ
ಮಾತಾಡ್ತಿದ್ದಾಳಷ್ಟೇ. ಹೋಗ್ಲಿ ಬಿಡು. ಮಮ್ಮಿ, ಆ ಮಾಯಕ್ ಫೋನ್ ಮಾಡಿ ಬರಕ್ ಹೇಳ್ತಲ್ಲ. ನನ್ಗೆ ಯಾಕೋ ಅವಳು ಫೋನ್ ಮಾಡಕ್ಕೂ ಮನ್ಸಿಲ್ಲ. ಇನ್ನೇನ್ ಮಾಡೋದು? ಫೋನ್ ಮಾಡಿ ಬರಕ್ ಹೇಳ್ತೀನಿ. ಫೋನ್ ತೆಗಿಯ ಮಾಯ. ಹಲೋ. ಶೂರ್ಪಣಕಿ, ನನ್ ಜೀವನಕ್ಕೆ ನೀನ್ ಬಂದು ನನ್ ಜೀವನನೇ ಹಾಳಾಗೋಯ್ತು. ಎಷ್ಟು ನೆಮ್ಮದಿಯಾಗಿದ್ದೆ. ಎಲ್ಲಾನು ಕಳ್ಕೊಂಡ್ಬಿಟ್ಟೆ ನಿನ್ ಜೊತೆಗೆ ಬಂದು. ಈಗ ಇದನ್ನ ಹೇಳಕ್ ಕಾಲ್ ಮಾಡ್ದೆ ನೀನು? ಸರಿ ಆಗಿದೆ, ನಿನ್ ಪಾಡಕ್ ನೀನ್ ಮಾತಾಡ್ಕೊಂಡು ನಾನು ಕಾಲ್ ಕಟ್ ಮಾಡ್ತಾ ಇದ್ದೀನಿ. ಇರೋ ಒಂದ್ ನಿಮಿಷ, ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಲ್ ಮಾಡಿದ್ದು. ಮತ್ತೆ ಅದನ್ನ ಮಾತಾಡ, ಅದನ್ನ ಬಿಟ್ಟು ಏನೇನೋ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯಾ? ನಿನ್ ಜೊತೆ ಬೈಸ್ಕೊಳ್ಳೋದಿಕ್ಕಲ್ಲ ಫೋನ್ ಪಿಕ್ ಮಾಡಿದ್ದು. ಅದೇನ್ ವಿಷಯ ಬೇಗ ಹೇಳು, ನನಗೂ ಟೈಮ್ ಇಲ್ಲ, ಬೇರೆ ಬೇರೆ ಕೆಲ್ಸಗಳಿದಾವೆ. ಇನ್ನು ಎಷ್ಟು ಮನೆ ಹಾಳು ಮಾಡ್ಬೇಕು ಅಂತ ಪ್ಲಾನ್ ಹಾಕ್ತಾ ಇದ್ದೀರಾ? ನೋಡು ಅದೇ, ಸರಿಯಾಗಿ ಮಾತಾಡಿದ್ರೆ ಮಾತಾಡಿ, ಇಲ್ಲ ಕಾಲ್ ಕಟ್ ಮಾಡ್ತೀನಿ. ಏನಿಲ್ಲ ಮಾಯಾ, ನಮ್ಮ ಮಮ್ಮಿ ಹತ್ರ ಹೇಳಿದೀನಿ ಅಮೌಂಟ್ ಬೇಕು ಅಂತ ಹೇಳಿ. ನಾಳೆ ಮನೆಗ್ ಬರಕ್ ಹೇಳು ಅಂತ ಹೇಳ್ತಿದ್ರು. ನಾಳೆ ಬೆಳಿಗ್ಗೆ ಒಂದು 11 ಗಂಟೆ 11:30 ಟೈಮ್ ಮನೆಗ್ ಬರಕ್ಕಾಗುತ್ತಾ? ಏನು ನಿಮ್ ಮನೆಗ? ಆಗಲ್ಲ ಅದಿ, ಕ್ಯಾಶ್ ತಗೊಂಡು ನಾನ್ ಹೇಳಿದ ಲೊಕೇಶನ್ ಬಾ ನೀನೇನೆ. ಮಾಯಾ, ನಿಜವಾಗ್ಲು ಮಾಯಾ, ನನ್ಗೆ ಬರಕ್ ಆಗಲ್ಲ. ನಮ್ಮ ಮಮ್ಮಿಗೂ ಹುಷಾರಿಲ್ಲ, ನಿಮ್ಗೆ ಗೊತ್ತಲ್ವಾ? ಹಂಗಾಗಿ ನೀನೇ ಇಲ್ಲಿ ಬಂದ್ಬಿಡು. ಮನೇಲಿ ಯಾರು ಇರಲ್ಲ, ಎಲ್ಲರೂ ಹೊರಗಡೆ ಹೋಗಿರ್ತಾರೆ. ನಾನು ನಿನ್ನ ಕಾಲ್ ಮಾಡ್ತೀನಿ ಇರು. ಹಲೋ ಮಾಯಾ, ಹೇಳು, ನಾಳೆ ಬರ್ತೀಯಾ? ಹಾ, ನಾಳೆ ಬರ್ತೀನಿ. ಆದ್ರೆ ಮನೆಯಲ್ಲಿ ಯಾರು ಇರಬಾರ್ದು, ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟಿರಬಾರ್ದು. ಹಾಗಿದ್ರೆ ಮಾತ್ರ ಬರ್ತೀನಿ. ನೀನ್ ಪೊಲೀಸು ಗೀಲೀಸು ಅಂತ ಹೋದ್ರೆ ಆ ವಿಡಿಯೋ ಲೀಕ್ ಆಗ್ಬಿಡುತ್ತಷ್ಟೇ. ಇಲ್ಲ ಮಾಯಾ, ನಾವು ಪೊಲೀಸ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ನೀನ್ ಬಾ, ನೀನ್ ಬಂದ್ಮೇಲೆ ಹೇಳ್ತೀವಿ. ಏನು ಬಂದ್ಮೇಲೆ ಹೇಳ್ತೀವಾ? ದುಡ್ಡು ಅರೇಂಜ್ ಆಗಿದ್ಯಾ ಇಲ್ವಾ? ಹಾ, ದುಡ್ಡೆಲ್ಲ ಅರೇಂಜ್ ಆಗಿದೆ. ಅದನ್ನ ಇಸ್ಕೊಂಡೋಗ ಅಷ್ಟೇ. ನೀನ್ ಬಂದು ನಮ್ಮ ಮಮ್ಮಿ ಜೊತೆ ಮಾತಾಡ್ಬಿಟ್ಟು. ನೋಡು, ಏನಾದ್ರೂ ಡಬಲ್ಗೆ ಮಾಡಕ್ ಬಂದ್ರೆ ನಾನ್ ಮಾತ್ರ ಮಾಡಕ್ ಕೆಲ್ಸನೇ ಬೇರೆ ಇರುತ್ತೆ. ಇಲ್ಲ, ಆತರ ಏನೂ ಆಗಲ್ಲ. ಸರಿ ಆಯ್ತು, ಬೆಳಿಗ್ಗೆ ಬರ್ತೀನಿ ಬಿಡು. ಯಾಕೆ ರಾಕೇಶ್ ನನ್ ಮನೆಗ್ ಹೋಗೋದಿಕ್ ಒಪ್ಕೊಂಡೆ? ಅವ್ನು ಏನ್ ಮಾಡಕ್ಕಾಗುತ್ತೆ ಹೇಳು? ನಾಳೆ ನಾನು ಇಲ್ಲೇ ಇರ್ತೀನಿ. ನಿನ್ಗೆ ಯಾವ ಮೊಬೈಲು ಕೊಟ್ಟು ಕಳ್ಸಲ್ಲ ನಾನು. ನೀನ್ ಸುಮ್ನೆ ಹಾಗೆ ಹೋಗಿ ಮಾತಾಡ್ಕೊಂಡ್ ಬಾ. ಬೇಕಿದ್ರೆ ನನ್ ಮೊಬೈಲ್ ತಗೊಂಡೋಗು, ನಿನ್ ಮೊಬೈಲ್ ಇಲ್ಲೇ ಇರ್ಲಿ. ಹಂಗೇನಾದ್ರೂ ಅವ್ರು ಅತಿಯಾಗಿ ಆಡಿದ್ರು ಅಂತ ಅಂದ್ರೆ ನನ್ಗೊಂದು ಮೆಸೇಜ್ ಕಾಲ್ ಮಾಡ್ಬಿಡು. ನಾನು ಇಮಿಡಿಯೇಟ್ ಆಗಿ ವಿಡಿಯೋ ಲೀಕ್ ಮಾಡ್ಬಿಡ್ತೀನಿ. ಹೌದಾ? ಸರಿ, ನೀನ್ ಹೇಳ್ದೇನೋ ಸರಿ. ಆದ್ರೆ ಅಕಸ್ಮಾತ್ ಕ್ಯಾಶ್ ಕೊಡದೆ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟಿದ್ರೆ ಏನ್ ಮಾಡ್ಲಿ? ನಾನು ಒಬ್ಳೆ ಹೋಗಿ, ಇಲ್ಲಪ್ಪ ನನ್ಗೆ ಯಾಕೋ ಒಂಥರ ಭಯ ಆಗ್ತಿದೆ ಕಣ. ನಾನು ಬರದ್ ಬೇಡ ಅಂತ ಹೇಳ್ತಿದ್ದೆ, ಬರಲ್ಲ ಅಂತ ಹೇಳಿ. ನೀನೇ ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳಿದ್ದು. ಅವ್ರು ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಏನ್ ಮಾಡ್ಲಿ ನಾನು? ಹಾಗೇನು ಆಗಲ್ಲ, ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಅವ್ರಿಗೆ ಅಷ್ಟೊಂದು ಧೈರ್ಯ ಎಲ್ಲಿದೆ ಹೇಳು? ಆ ತರ ಮಾಡಿದ್ರೆ ಏನು ಪೊಲೀಸು ಕಾನೂನು ಎಲ್ಲ ಸುಮ್ಮನೆ ಬಿಟ್ಬಿಡುತ್ತಾ? ಇಲ್ಲ, ಆ ತರ ಏನೂ ಆಗಲ್ಲ. ಬೇಕಾದ್ರೆ ನಾನೊಂದು ಕೆಲಸ ಮಾಡ್ತೀನಿ, ನಿನ್ನ ಕರ್ಕೊಂಡು ನಾನೇ ಬರ್ತೀನಿ ಅಲ್ಲಿಗೆ. ಮನೆ ಹತ್ರ ಬಂದ್ಬಿಟ್ಟು ನಾನು ಹೊರಗಡೆನೆ ಇರ್ತೀನಿ. ನೀನು ಒಳಗಡೆ ಹೋಗ್ಬಿಟ್ಟು ಅದು ಏನಿದೆ ಮಾತಾಡ್ಕೊಂಡು ಬಾ. ನೀನ್ ಅಕಸ್ಮಾತ್ ಹೊರಗಡೆ ಬರೋದ್ ಲೇಟ್ ಆಯ್ತು ಅಂತಂದ್ರು ನಾನು ಇಮಿಡಿಯೇಟ್ ಆಗಿ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಓಕೆನಾ? ಸರಿಯಾಗಿದ್ರೆ. ಅಲ್ಲ, 50 ಲಕ್ಷ ಅಮೌಂಟ್ ಬಂದ್ಮೇಲೆ ನಾವ್ ಇಲ್ಲಿರೋದ್ ಬೇಡಪ್ಪ. ಫಸ್ಟ್ ಮನೆಗೆ ಹೆಂಗಿದ್ರು ರೆಂಟ್ ಕೊಟ್ಟಿಲ್ಲ. ಆಂಟಿ ಏನ್ ಬಂದು ಬಾಯಿಗೆ ಬಂದಂಗ್ ಮಾತಾಡಿದ್ಲು. ಏನ್ರಿ ನೀವ್ ಇಂಥವ್ರು ಅಂತ ಗೊತ್ತಿರೋ ನಾವ್ ಮನೆನೇ ಕೊಡ್ತಿರ್ಲಿಲ್ಲ. ಇಲ್ಲಿ ಅಕ್ಕಪಕ್ಕದಲ್ಲಿ ಬಾಡಿಗೆಗಿರೋರೆಲ್ಲ ನನಗ್ ಬೈತಿದ್ದಾರೆ, ಇಂಥವ್ರಿಗೆಲ್ಲ ಮನೆ ಕೊಡ್ತಿರಲ್ರಿ ಅಂತವ. ದಯವಿಟ್ಟು ನೀವು ಮನೆ ಖಾಲಿ ಮಾಡಿ ಅಂತ ಏನ್ ಬಂಬ ಬಜಾಯಿಸ್ತಾ ಇದ್ದಾಳೆ. ಮನೆ ಬಾಡಿಗೆನೂ ಕೊಡೋದ್ ಬೇಡ, ಫಸ್ಟ್ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೇನಾದ್ರೂ ಅಮೌಂಟ್ ಸಿಕ್ತು ಅಂತ ಅಂದ್ರೆ ಈ ಮನೆ ಖಾಲಿ ಮಾಡ್ಕೊಂಡು ನಾವು ಬೇರೆ ಕಡೆ ಹೋಗ್ಬಿಡೋಣಪ್ಪ. ಫಸ್ಟ್ ಅಮೌಂಟ್ ಕೈಗೆ ಬರ್ಲಿ ಬಿಡು. ಅಮೌಂಟ್ ಬಂದ್ಮೇಲೆ ಬೇಕಿದ್ರೆ ನೋಡೋಣ. ಅಲ್ಲ, ಇಷ್ಟು ಬೇಗ ಅವನನ್ನ ಸುಮ್ಮನೆ ಬಿಟ್ಬಿಟ್ರೆ ಹೇಗೆ ಹೇಳು? ಇವಾಗ 50 ಲಕ್ಷ ಕೊಡ್ಲಿ, ಆಮೇಲೆ ಮತ್ತೆ ಸಣ್ಣದಾಗಿ ಅಮೌಂಟ್ ಕೀಳ್ತಾ ಬರೋಣ. ಹೆಂಗೋ ನಮ್ ಜೀವನ ಅಂತೂ ಸೆಟಲ್ ಆಯ್ತಿದ್ರಿಂದ. ಹಾ, ಇದೆಲ್ಲ ಐಡಿಯಾ ಕೊಟ್ಟಿದ್ದು ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಯಾರು ಹೇಳು? ನಾನು ಐಡಿಯಾ ಮಾಡಿದೀನಿ ಅಂತಂದ್ರೆ ಲೈಫ್ ಸೆಟಲ್ ಆದಂಗೇನೆ. ಹೌದು ಕಡೆ, ನನ್ ಮುದ್ದು ಬಂಗಾರ ಮೊಟ್ಟೆ ಕೊಡ ಕೋಳಿ ಮರಿ. ಸರಿ, ಈಗ ಹೊಟ್ಟೆಗೆ ಏನ್ ತಿಂತೀಯಾ? ಬಿರಿಯಾನಿ ತಗೊಂಡ್ಬಂದ್ಬಿಡ್ಲಾ? ಡೈಲಿ ಬಿರಿಯಾನಿ ಬೇಜಾರಾಗ್ಬಿಟ್ಟಿದ್ಯಪ್ಪ. ಇವತ್ತೊಂದು ಕೆಲಸ ಮಾಡು, ಪರೋಟ ತಗೊಂಡು ಚಿಕನ್ ಗ್ರೇವಿ ಮತ್ತೆ ಏನಾದ್ರೂ ಸೈಡ್ಸ್ ತಗೊಂಡ. ಹಾಗೆ ನನಗೆ 1-2 ಬಿಯರ್ ತಗೊಂಡ್ಬಂದ್ಬಿಡ್ತೀನಿ. ನೀನು ಕುಡಿತೀಯಾ? ನಿನ್ಗೂ 1 ಬಿಯರ್ ತಗೊಂಡ್ಬರ್ಲಾ? ಹಾ, ತುಂಬಾ ದಿನ ಆಯ್ತಲ್ವಾ. ಹಾ, ನನಗೂ ಒಂದ್ ತಗೊಂಬಾ. ಸರಿ, ಹಾಗಿದ್ರೆ ನಿನ್ಗೊಂದು ಬಿಯರ್, ನನಗೆ 2 ಬಿಯರ್. ಇಬ್ರು ಪಾರ್ಟಿ ಮಾಡೋಣ, ಫುಲ್ ಎಂಜಾಯ್. ಹಾ, ಮತ್ತೆ ಎಂಜಾಯ್ ಮಾಡ್ಲೇಬೇಕಲ್ಲ. ಸರಿ ಆಯ್ತು, ನೀನು ಹೋಗಿ ತಗೊಂಡ್ ಬಾ. ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಾ ಸರಿ ಮಾಯಾ, ಮತ್ತೆ ಅವನೇನಾದ್ರೂ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಕ್ ಹೋಗ್ಬೇಡ. ಫೋನ್ ಸ್ವಿಚ್ ಆಫ್ ಮಾಡಿಟ್ಬಿಡು. ಹಾ
ಹಾ ಸರಿ ಆಯ್ತು.